Good morning students. Let us continue second chapter. ನಿಮ್ದು ಸೆಕೆಂಡ್ ಚಾಪ್ಟರ್ ಯಾವುದಂದ್ರೆ ರೀ ಹೊಸ ಮಾದರಿಯ ಸಾಹಸೋದ್ಯಮಗಳು ಅಂತ ಹೇಳ್ಬೋದು. ನ್ಯೂ ಟೈಪ್ ಆಫ್ ಎಂಟರ್ಪ್ರೈಸಸ್, ಹೊಸ ಮಾದರಿಯ ಸಾಹಸೋದ್ಯಮಗಳು. ನಾವು ಫಸ್ಟ್ ಚಾಪ್ಟರ್ನಲ್ಲಿ ಏನು ನೋಡಿದ್ದೀವಿ ರೀ, ಉದ್ಯಮಶೀಲ ಅಥವಾ ಉದ್ಯಮಶೀಲತೆಯ ಬಗ್ಗೆ ಫ್ಯೂಚರ್ಸ್ ಆಗಿರ್ಬೋದು ಅಥವಾ ಉದ್ದೇಶಗಳಾಗಿರ್ಬೋದು ಅಥವಾ ಒಂದು ಟೈಪ್ಸನ್ನು ಅಥವಾ ಫಂಕ್ಷನ್ಸನ್ನು ನೋಡಿದ್ದೀವಿ. ನಿಮ್ಗೆ ಸೆಕೆಂಡ್ ಚಾಪ್ಟರ್ ಯಾವುದ್ರಿ, ಹೊಸ ಮಾದರಿಯ ಸಾಹಸೋದ್ಯಮಗಳು ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಫಸ್ಟ್ ನಾವು ಉದ್ಯಮಿ ಅಂದರೆ ಏನಂತ ತಿಳ್ಕೊಂತೀವಿ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಉದ್ಯಮ ಅಥವಾ ಉದ್ಯಮಿ ಅಂತ ಅನ್ಬೋದು. ಹಾಗಾದರೆ ಇಲ್ಲಿ ಉದ್ಯಮ ಅಂದರೆ ನೋಡ್ರಿ, ಆರ್ಥಿಕ ಚಟುವಟಿಕೆಗಳನ್ನು ಮಾಡುವ ಸಂಸ್ಥೆ ಅಂತ ಹೇಳ್ಬೋದು. ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥ ಒಂದು ಸಂಸ್ಥೆ ಅಂದರೆ ಇಲ್ಲಿ ಹಾಕಿಕೊಂಡಿರುವಂಥ ಒಂದು ಯೋಜನೆ ಆಗಿರ್ಬೋದು, ಅವುಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಇಂತಹ ಒಂದು ಎಲ್ಲ ಚಟುವಟಿಕೆಗಳನ್ನ ಮಾಡುವಂಥ ಒಂದು ಸಂಸ್ಥೆಗೆ ನಾವು ಏನಂತ ಕರಿತೀವಿ ರೀ, ಉದ್ಯಮ ಅಂತ ಹೇಳ್ತೀವಿ ರೀ. ಈ ಉದ್ಯಮಗಳನ್ನ ನಾವು ಯಾವ ರೀತಿ ಒಂದು ಒನ್ ಬೈ ಒನ್ ಡಿವೈಡ್ ಅಥವಾ ಒಂದು ಕ್ವಶನ್ ಮಾರ್ಕ್ ಆಗಿ ಅಥವಾ ಒಂದು ಆನ್ಸರಿಂಗ್ ಆಗಿ ನೋಡಿದಾಗ ಇಲ್ಲಿ ನಾವು ಪ್ರಶ್ನೆ ಮತ್ತು ಉತ್ತರ ಅಂತ ನಾವು ಹಾಕಿಕೊಂಡಾಗ ಅವಾಗ ನಮಗೆ ಸಿಗೋದು ಯಾವುದ್ರಿ, ಉದ್ಯಮಿ ಸಿಗ್ತದ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ನೋಡ್ರಿ, ಉದ್ಯಮ ಅಂದರೆ ಏನ್ರಿ, ಮೊದಲನೇದಾಗಿ ಯಾವ ಉತ್ಪಾದನೆಯನ್ನು ಮಾಡುವುದು ಅಂದರೆ ಇಲ್ಲಿ ಹಾಕಿಕೊಳ್ಳುವಂಥ ಅಥವಾ ಒಂದು ಉದ್ಯಮಿ ಅಥವಾ ಒಬ್ಬ ವ್ಯಕ್ತಿಗೆ ತನ್ನ ಮನಸ್ಸಿನಲ್ಲಿ ಬರುವಂಥ ಒಂದು ಯೋಚನೆ ಯಾವುದ್ರಿ, ಯಾವ ಉತ್ಪಾದನೆಯನ್ನು ಮಾಡುವುದು. ಅದರ ಉತ್ತರ ಯಾವುದಾಗಿರ್ತದೆ ರೀ, ಉತ್ಪಾದನೆಯ ಆಯ್ಕೆ. ಮೀನ್ಸ್ ನಾನು ಯಾವ ಪ್ರಾಡಕ್ಟನ್ನು ಉತ್ಪಾದಿಸಬೇಕು, ಆ ಉತ್ಪಾದಿಸಿದಂಥ ಪ್ರಾಡಕ್ಟ್ ಏನ್ರಿ ಒಂದು ಸಾರ್ವಜನಿಕರಿಗೆ ಅಥವಾ ಒಂದು ಸಮಾಜಕ್ಕೆ ಒಂದು ತೊಂದರೆ ಆಗದೇ ಇರುವಂಥ ಒಂದು ರೀತಿಯಲ್ಲಿ ಏನು ಮಾಡ್ಬೇಕು ರೀ, ಅದ ಗ್ರಾಹಕರ ಮನಸ್ಸನ್ನು ಗೆಲ್ಲುವಂಥ ಒಂದು ಪ್ರಾಡಕ್ಟನ್ನು ಉತ್ಪಾದನೆಯನ್ನು ಯಾರು ಆಯ್ಕೆ ಮಾಡಬೇಕು, ಆ ವ್ಯಕ್ತಿ ಆಯ್ಕೆ ಮಾಡಬೇಕು ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಎಲ್ಲಿ ಉತ್ಪಾದನೆಯನ್ನು ಮಾಡುವುದು, ಎಲ್ಲಿ ಉತ್ಪಾದನೆಯನ್ನು ಮಾಡುವುದು, ಉತ್ಪಾದನೆಗಾಗಿ ಸ್ಥಳದ ಆಯ್ಕೆ ಮಾಡುವುದು. ಅಂದರೆ ಇಲ್ಲಿ ನಾವು ಉತ್ಪಾದಿಸುವಂಥ ಒಂದು ಸ್ಥಳ ಏನಾಗಿರ್ಬೇಕ್ರಿ, ಅಲ್ಲಿ ನಮಗೆ ಬೇಕಾಗಿರುವಂಥ ಉದ್ಯಮಕ್ಕೆ ಬೇಕಾಗಿರುವಂಥ ಒಂದು ಎಲ್ಲ ಕಚ್ಚಾ ಸಾಮಗ್ರಿಗಳು ಸಿಗುವಂಥವಾಗಿರಬೇಕು, ಕಡಿಮೆ ಬೆಲೆಗಾಗಿರಬೇಕು, ಗ್ರಾಹಕರು ಇರಬೇಕು, ಮತ್ತು ಅದರಿಂದ ನಾವು ಮಾಡುವಂಥ ಉತ್ಪಾದನೆಯಿಂದ ಯಾರಿಗೆ ತೊಂದರೆ ಕೂಡ ಆಗಿರ್ಬೋದು ಅಂಥ ಸ್ಥಳದ ಒಂದು ಆಯ್ಕೆಯನ್ನು ಮಾಡಬೇಕು. ನೆಕ್ಸ್ಟ್ ಹೇಗೆ ಉತ್ಪಾದನೆ ಮಾಡೋದು, ಮೀನ್ಸ್ ತಾಂತ್ರಿಕತೆಯ ಬಗ್ಗೆ ಅಂದರೆ ಇಲ್ಲಿ ಯಾವ ಹೊಸ ವಿಧಾನಗಳನ್ನು ಬಳಸಿಕೊಳ್ಳುವುದರ ಜೊತೆಗೆ ಅಥವಾ ಒಂದು ಯಾವ ತಾಂತ್ರಿಕತೆ ಅಥವಾ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ನಾನು ನಮ್ಮ ಪ್ರಾಡಕ್ಟ್ಗಳನ್ನ ಉತ್ಪಾದನೆ ಮಾಡಬೇಕು ಅನ್ನೋದು ಕೂಡ ನಾವಿಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಅದೇ ಥರನಾಗಿ ಯಾರು ಸಲುವಾಗಿ ಉತ್ಪಾದನೆ ಮಾಡೋದು, ಮೀನ್ಸ್ ಮಾರುಕಟ್ಟೆ ಮತ್ತು ಗ್ರಾಹಕರ ಆಯ್ಕೆ ಗುರಿ ಒಂದು ಯಾವ ಉತ್ಪಾದನೆಯನ್ನು ಮಾಡುವುದು, ಸೂಕ್ತ ಕಾಲಾವಧಿಯ ಒಂದು ಆಯ್ಕೆಯಾಗಲಿ ಅಂದರೆ ಇಲ್ಲಿ ಮಾರುಕಟ್ಟೆಯನ್ನು ನೋಡಬೇಕು ಅಥವಾ ಗ್ರಾಹಕರ ಜೊತೆಗೆ ಕೂಡ ಏನು ನೋಡಬೇಕು. ಈ ಎರಡೂ ಒಂದು ಉತ್ಪಾದನೆಯನ್ನು ಮಾಡೋದು ಕೂಡ ಏನ್ರಿ ಈ ವ್ಯಕ್ತಿ ಯೋಚನೆ ಮಾಡಬೇಕಾಗ್ತದೆ. ಅದೇ ಥರನಾಗಿ ಯಾವಾಗ ಉತ್ಪಾದನೆ ಮಾಡೋದು, ಸೂಕ್ತ ಕಾಲಾವಧಿಯ ಆಯ್ಕೆ. ಮೀನ್ಸ್ ಏನ್ರಿ, ನಮ್ಮ ಉದ್ಯಮಕ್ಕೆ ಒಂದು ಬೇಕಾಗಿರುವಂಥ ಮಾಹಿತಿಯನ್ನು ಸಂಗ್ರಹ ಮಾಡುವುದರ ಜೊತೆಗೆ ಉದ್ಯಮಕ್ಕೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಹುಡುಕಿ, ಮೀನ್ಸ್ ಯಾವ ಉತ್ಪಾದನೆ ಮಾಡುವುದು, ಎಲ್ಲಿ ಉತ್ಪಾದನೆ ಮಾಡುವುದು, ಹೇಗೆ ಉತ್ಪಾದನೆ ಮಾಡೋದು ಮತ್ತು ಯಾರು ಸಲುವಾಗಿ ಯಾವಾಗ ಉತ್ಪಾದನೆ ಮಾಡೋದು, ಇವೆಲ್ಲವುಗಳ ಉತ್ತರವನ್ನು ಕಂಡುಕೊಂಡು ಏನು ಮಾಡಬೇಕಾಗ್ತದೆ, ಆ ವ್ಯಕ್ತಿ ಉದ್ಯಮವನ್ನು ಪ್ರಾರಂಭಿಸಬೇಕಾಗ್ತದೆ. ಸೊ ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಏನು ಅನ್ಬೋದು ರೀ, ಉದ್ಯಮ ಅಂತ ಅಂದ್ಬರೋ. ಅಂದರೆ ಆರ್ಥಿಕ ಚಟುವಟಿಕೆಗಳನ್ನ ಒಂದು ಕಾರ್ಯರೂಪಕ್ಕೆ ತರುವುದಕ್ಕೆ ನಾವು ಏನಂತ ಕರಿತೀವಿ ರೀ, ಉದ್ಯಮ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಒಂದು ಹಾಕೊಡ್ರಿ, ಉದ್ಯಮದ ಲಕ್ಷಣಗಳು, ಫ್ಯೂಚರ್ಸ್ ಆಫ್ ಎಂಟರ್ಪ್ರೈಸ್. ಫ್ಯೂಚರ್ಸ್ ಆಫ್ ಎಂಟರ್ಪ್ರೈಸ್, ಉದ್ಯಮದ ಲಕ್ಷಣಗಳು. ಫಸ್ಟ್ ಒನ್ ಉತ್ಪಾದನೆಯ ನಿರ್ಮಾಣ. ಫಸ್ಟ್ ಒನ್ ಯಾವುದ್ರಿ, ಉತ್ಪಾದನೆಯ ನಿರ್ಮಾಣ. ಪ್ರೊಡ್ಯೂಸ್ ಆರ್ ಸೆಲ್ಲಿಂಗ್ ದಿ ಪ್ರೊಡಕ್ಟಿವಿಟಿ ಸರ್ವಿಸ್. ಇಲ್ಲಿ ನೋಡ್ರಿ, ಒಂದು ಉದ್ಯಮದ ಮುಖ್ಯ ಉದ್ದೇಶ ಏನಾಗಿರ್ತದೆ ರೀ, ಉತ್ಪಾದನೆ ಮಾಡೋದು ಮತ್ತು ಅದನ್ನು ಮಾರಾಟ ಮಾಡೋದು. ಮೀನ್ಸ್ ಅದು ಸ್ವಂತಕ್ಕಾಗಿರ್ಬೋದು ಅಥವಾ ಒಂದು ಉತ್ಪಾದನೆ ಮಾಡುವಂಥ ಒಂದು ಉದ್ದೇಶ ಕೂಡ ಇರ್ಬೋದು. ಇದೆಲ್ಲವುಗಳನ್ನು ಒಳಗೋದು ಯಾವುದ್ರಿ, ಈ ಉದ್ಯೋಗ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಉತ್ಪಾದನೆಯ ನಿರ್ಮಾಣ, ಮಾರಾಟ ಅಥವಾ ಸೇವೆ ಮಾಡೋದು ಕೂಡ ಯಾವುದ್ರಿ ಇಲ್ಲಿ ಒಂದು ಈ ಉದ್ಯಮದ ಒಂದು ಮುಖ್ಯ ಉದ್ದೇಶ ಅಥವಾ ಒಂದು ಲಕ್ಷಣವಾಗಿದೆ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ನೋಡ್ರಿ, ಸಂಪನ್ಮೂಲದ ಉಪಯೋಗ, ಯುಟಿಲೈಸ್ ದಿ ರಿಸೋರ್ಸಸ್. ಸಂಪನ್ಮೂಲದ
ಉಪಯೋಗ ಅಂತ ಹೇಳ್ಬೋದು. ಈ ಸಂಪನ್ಮೂಲದ ಅಂದ್ರೆ ಏನ್ರಿ, ವಿವಿಧ ಸಂಪನ್ಮೂಲದ ಒಂದು ಉಪಯೋಗ ಕೂಡವನ್ನು ಯಾರು ಮಾಡ್ತಾರೆ, ಈ ಉದ್ಯಮದವ್ರು ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಒಂದು ಪ್ರಾಡಕ್ಟನ್ನು ಉತ್ಪಾದನೆ ಮಾಡಬೇಕಾದ್ರೆ ಮಷಿನರ್ಸ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಅಥವಾ ಫರ್ನಿಚರ್ಸ್ ಆಗಿರ್ಬೋದು, ಅಥವಾ ಒಂದು ಕಚ್ಚಾ ಸಾಮಗ್ರಿ ಕೂಡ ಆಗಿರ್ಬೋದು, ಎಲ್ಲವುಗಳ ಒಂದು ಉತ್ಪಾದನೆಯನ್ನು ಯಾರು ಮಾಡ್ತಾರೆ, ಸಂಪನ್ಮೂಲದ ಒಂದು ಉಪಯೋಗ ಮಾಡಿಕೊಳ್ಳೋದರಿಂದ ಇದಕ್ಕೆ ಯಾವುದಕ್ಕೆ ಒಂದು ಉದ್ಯಮದ ಇದು ಕೂಡ ಒಂದು ಲಕ್ಷಣವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಇದರ ನಿರ್ಮಿತಿ, ಬೆಲೆ ಹಾಗೂ ಆದಾಯದ ತುಲನೆ. ಕಾಮನ್ ಆಗಿ ನಿಮ್ಗೆ ಗೊತ್ತಿರುವಂಗೆ ಎಲ್ಲ ಉದ್ಯಮಗಳು ಏನ್ರಿ, ಒಂದು ಉತ್ಪಾದನೆಯ ಖರ್ಚು ಹಾಗೂ ಬರಬಹುದಾದಂಥ ಒಂದು ಸಹಾಯದ ತುಲನೆಯನ್ನು ಮಾಡಿ ನೋಡ್ತಾರ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಒಂದು ಪ್ರಾಡಕ್ಟನ್ನು ಉತ್ಪಾದನೆ ಮಾಡಿ ಅದರ ಬೆಲೆಯನ್ನು ನಿರ್ಧರಿಸಬೇಕಾದ್ರೆ ಆ ಬೆಲೆಯಲ್ಲಿ ಏನೇನು ಆ್ಯಡ್ ಮಾಡ್ತಾರೆ, ಅದಕ್ಕೆ ಸಂಬಂಧಿಸಿದಂಥ ಒಂದು ಉತ್ಪಾದನೆಯ ಖರ್ಚು ಆಗಿರ್ಬೋದು, ಅಥವಾ ಮಾರುಕಟ್ಟೆ ಬೆಲೆ ಆಗಿರ್ಬೋದು, ಅಥವಾ ಗ್ರಾಹಕರನ್ನು ತಮ್ಮ ಗಮನದಲ್ಲಿ ಇಟ್ಟುಕೊಂಡು ಏನು ಮಾಡ್ತಾರೆ, ಆ ಉತ್ಪಾದನೆ ಬೆಲೆಯನ್ನು ನಿರ್ಧರಿಸ್ತಾರೆ. ಸೊ ಹಾಗಾಗಿ ಇದು ಕೂಡ ಏನ್ರಿ ಒಂದು ಈ ಉದ್ಯಮದ ಒಂದು ಲಕ್ಷಣವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ನಿರಂತರತ್ವ, ಕಂಟಿನ್ಯೂಷನ್. ಕಾಮನ್ ಆಗಿ ಒಂದು ಉದ್ಯಮದ ಅಸ್ತಿತ್ವ ನಿರಂತರ ಇರುತ್ತದೆ. ಯಾಕಂದರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಏನ್ರಿ ಉತ್ಪಾದನೆ ಇರುವುದರಾಗಿರಲಿ ಅಥವಾ ಕಾಲಕ್ಕೆ ಏನ್ರಿ ಅವಶ್ಯಕತೆಗೆ ಅನುಗುಣವಾಗಿರ್ಬೋದು. ಇಲ್ಲಿ ಏನ್ರಿ ತಮ್ಮ ಉದ್ಯಮ ಅನ್ನೋದೇನ್ರಿ ಒಂದು ಕಾಲಕ್ಕೆ ಉತ್ಪಾದನೆಗಳು ಬದಲಾಗ್ಬೋದು, ಬಟ್ ಉದ್ಯಮ ಮಾತ್ರ ಏನಾಗಿರ್ತದೆ, ನಿರಂತರತೆ ಅಥವಾ ಒಂದು ಲಿಕ್ವಿಡಿಟಿಯನ್ನು ಹೊಂದಿರ್ತದೆ ಅಂತ ಹೇಳ್ಬೋದು. ಇವೆಲ್ಲ ಏನ್ರಿ ಒಂದು ಈ ಉದ್ಯಮದ ಒಂದು ಲಕ್ಷಣಗಳಾಗಿವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಹಾಕೊಡ್ರಿ, ಸಾಹಸೋದ್ಯಮದ ಸ್ಥಾಪನೆಯ ವಿವಿಧ ಹಂತಗಳು. ಸಾಹಸೋದ್ಯಮದ ಸ್ಥಾಪನೆಯ ವಿವಿಧ ಹಂತಗಳು. ಸ್ಟೆಪ್ಸ್ ಫಾರ್ ಎಸ್ಟಾಬ್ಲಿಷಿಂಗ್ ಆ್ಯಂಡ್ ಎಂಟರ್ಪ್ರೈಸ್. ಸ್ಟೆಪ್ಸ್ ಫಾರ್ ಎಸ್ಟಾಬ್ಲಿಷಿಂಗ್ ಆ್ಯಂಡ್ ಎಂಟರ್ಪ್ರೈಸ್ ಬರ್ಕೊಡ್ರಿ. ಫಸ್ಟ್ ಒನ್, ಉತ್ಪಾದನೆಯ ಆಯ್ಕೆ ಮಾಡುವುದು. ಫಸ್ಟ್ ಒನ್, ಉತ್ಪಾದನೆಯ ಆಯ್ಕೆ ಮಾಡುವುದು. ಸೆಕೆಂಡ್ ಒನ್, ಉತ್ಪಾದನೆ ಮಾಡುವ ಸ್ಥಳ ಆಯ್ಕೆ ಮಾಡುವುದು. ಉತ್ಪಾದನೆ ಮಾಡುವ ಸ್ಥಳ ಆಯ್ಕೆ ಮಾಡುವುದು. ಥರ್ಡ್ ಒನ್, ಯೋಜನಾ ವರದಿ ತಯಾರಿಸುವುದು. ಯೋಜನಾ ವರದಿ ತಯಾರಿಸುವುದು. ತಾಂತ್ರಿಕತೆಯ ಆಯ್ಕೆ. ಉದ್ಯಮದ ಸ್ವರೂಪ. ತಾಂತ್ರಿಕತೆಯ ಆಯ್ಕೆ, ಉದ್ಯಮದ ಸ್ವರೂಪ. ಸಣ್ಣ ಕೈಗಾರಿಕಾ ಘಟಕ ಎಂದು ನೋಂದಣಿ. ಸಣ್ಣ ಕೈಗಾರಿಕಾ ಘಟಕ ಎಂದು ನೋಂದಣಿ. ಆಕ್ಷೇಪಣೆ ಸಹಿತ ಪ್ರಮಾಣಪತ್ರ. ನೆಕ್ಸ್ಟ್ ಒನ್, ಆಕ್ಷೇಪಣಾ ಸಹಿತ ಪ್ರಮಾಣಪತ್ರ. ಆರ್ಥಿಕ ಸಹಾಯ ಪಡೆಯುವುದು. ಆರ್ಥಿಕ ಸಹಾಯ ಪಡೆಯುವುದು. ಯಂತ್ರೋಪಕರಣ ಮತ್ತು ಇತರ ಸಾಮಾನು ಖರೀದಿ. ಯಂತ್ರೋಪಕರಣ ಮತ್ತು ಇತರ ಸಾಮಾನು ಖರೀದಿ. ಕಚ್ಚಾ ಮಾಲು ಖರೀದಿ. ಮಾನವ ಸಂಪನ್ಮೂಲ ಯೋಜನೆ. ಮಾನವ ಸಂಪನ್ಮೂಲ ಯೋಜನೆ. ವಿದ್ಯುತ್ ಶಕ್ತಿಗಾಗಿ ಸರ್ಕಾರಿ ಪರವಾನಗಿ ಪಡೆಯುವುದು. ವಿದ್ಯುತ್ ಶಕ್ತಿಗಾಗಿ ಸರ್ಕಾರಿ ಪರವಾನಗಿ ಪಡೆಯುವುದು. ಮಾರುಕಟ್ಟೆ ವ್ಯವಸ್ಥೆ. ನೆಕ್ಸ್ಟ್ ಒನ್, ಇತರೆ ಪ್ರಾಧಿಕಾರದಿಂದ ಪ್ರಮಾಣಪತ್ರ ಪಡೆಯುವಿಕೆ. ಲಾಸ್ಟ್ ಒನ್ ಯಾವುದ್ರಿ, ಇತರೆ ಪ್ರಾಧಿಕಾರದಿಂದ ಪ್ರಮಾಣಪತ್ರ ಪಡೆಯುವಿಕೆ. ನೋಡಿರಿ, ಇವೆಲ್ಲ ಏನ್ರಿ ಸಾಹಸೋದ್ಯಮದ ಅಥವಾ ಒಂದು ಉದ್ಯಮದ ಅಂತ ಹೇಳ್ಬೋದು. ನ್ಯೂ ಟೈಪ್ ಆಫ್ ಎಂಟರ್ಪ್ರೈಸ್ ಸ್ಥಾಪನೆಯ ವಿವಿಧ ಹಂತಗಳು ಅಂತ ಅನ್ಬೋದು. ಇದು ನಿಮ್ಗೆ 5 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 15 ಮಾರ್ಕ್ಸಿಗೆ ಕೇಳ್ಬೋದು. ಫಸ್ಟ್ ಒನ್ ಏನು ಮಾಡ್ಬೇಕ್ರಿ, ನಾವು ಒಂದು ಉದ್ಯಮವನ್ನು ಪ್ರಾರಂಭಿಸಬೇಕಾದ್ರೆ ಉತ್ಪಾದನೆಯ ಆಯ್ಕೆ ಮಾಡೋದು. ನಾನು ಆಲ್ರೆಡಿ ಮ್ಯಾಗ ಹೇಳ್ದಂಗೆ ಹೇಳ್ರಿ, ಫಸ್ಟ್ ಒನ್ ನಾವು ಉತ್ಪಾದನೆ ಯಾವ ಪ್ರಾಡಕ್ಟನ್ನು ಉತ್ಪಾದನೆಯನ್ನು ಮಾಡಬೇಕು ಅನ್ನೋದೇನ್ರಿ ನಿರ್ಧಾರ ಮಾಡ್ಕೊಳ್ಬೇಕಾಗ್ತದೆ. ಅದೇ ತೆರನಾಗಿದ್ದಂಥ ಆ ಉತ್ಪಾದನೆಯನ್ನು ಮಾಡುವಂಥ ಒಂದು ಸ್ಥಳ, ಎಲ್ಲಿ ನಾವು ಸ್ಥಳವನ್ನು ಆಯ್ಕೆ ಮಾಡಬೇಕು. ಅದೇ ತೆರನಾಗಿ ಅದಕ್ಕೆ ಸಂಬಂಧಿಸಿದಂಥ ಸ್ಥಳ ಆಗಿರ್ಬೋದು, ಆ ಉದ್ಯಮಕ್ಕೆ ಸಂಬಂಧಿಸಿದ ಹಾಗೆ ಒಂದು ಯೋಜನಾ ವರದಿಯನ್ನು ಕೂಡ ಏನ್ರಿ ತಯಾರು ಮಾಡಬೇಕಾಗ್ತದೆ. ಅದೇ ರೀತಿ ತಾಂತ್ರಿಕತೆ ಆಯ್ಕೆ, ಉದ್ಯಮದ ಸ್ವರೂಪ ಮತ್ತು ಉದ್ಯಮದ ಸ್ವರೂಪ ಮೀನ್ಸ್ ಇನ್ನು ಸಣ್ಣ ಕೈಗಾರಿಕೆ ಆಗಿರ್ಬೋದು ಅಥವಾ ಒಂದು ದೊಡ್ಡ ಅಥವಾ ಮಧ್ಯಮ, ನಾವು ಯಾವ ರೀತಿ ಬಂಡವಾಳವನ್ನು ತೊಡಗಿಸ್ತೀವಿ ಅನ್ನೋದು ಕೂಡ ಏನು ಮಾಡಬೇಕು, ನಿರ್ಧಾರ ಮಾಡಬೇಕಾಗ್ತದೆ. ಅದೇ ತೆರನಾಗಿ ಸಣ್ಣ ಕೈಗಾರಿಕಾ ಘಟಕ ಎಂದು ನೋಂದಣಿ ಮೀನ್ಸ್ ಏನ್ರಿ, ನಾವು ಏನು ಪ್ರಾರಂಭಿಸಿರ್ತೀವಲ್ಲ
ಇರ್ತೀವಲ್ಲ ಆವಾಗ ನಮ್ಮ ಕಡಿಮೆ ಬಂಡವಾಳನ ಹಾಕಿದ್ರೆ ಅದಕ್ಕೆ ತಕ್ಕಂತಹ ಒಂದು ಸಣ್ಣ ಕೈಗಾರಿಕೆ ಘಟಕ ಎಂದು ಏನು ಮಾಡಬೇಕು, ನೋಂದಣಿಯನ್ನು ಮಾಡಬೇಕಾಗ್ತದೆ, ನೋಂದಣಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕಾಗ್ತದೆ. ಅದೇ ತೆರನಾಗಿ ಆಕ್ಷೇಪಣೆ ಸಹಿತ ಮೀನ್ಸ್ ಅಲ್ಲಿ ಸಾರ್ವಜನಿಕರಿಂದ ಆಗಿರ್ಬೋದು ಅಥವಾ ಒಂದು ತಾಲೂಕದಿಂದ ಆಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ಸರ್ಕಾರದವರಿಂದ ಆಗಿರ್ಬೋದು ಅದರ ಒಂದು ಉದ್ಯಮವನ್ನು ಸ್ಥಾಪಿಸುವಂಥ ಒಂದು ಆಕ್ಷೇಪಣೆ ಸಹಿತ ಪ್ರಮಾಣ ಪತ್ರವನ್ನು ಯಾರು ಪಡೆದುಕೊಳ್ಬೇಕ್ರಿ, ಆ ಉದ್ಯಮಿ ಪಡೆದುಕೊಳ್ಬೇಕಾಗ್ತದೆ. ಅದೇ ಥರನಾಗಿ ಆರ್ಥಿಕ ಸಹಾಯ ಪಡೆಯೋದು ಕಾಮನ್ ಆಗಿ ನಿಮಗೆ ಗೊತ್ತಿರುವಂಗೆ ಒಂದು ಬಂಡವಾಳವಿಲ್ಲದೆ ಯಾವುದೇ ಒಂದು ಉದ್ಯಮ ಆಗಿರ್ಬೋದು ಅಥವಾ ಅದರ ಕೆಲಸ ಕೂಡ ಕಾರ್ಯಚಟುವಟಿಕೆ ಜಾರಿಗೆಯಲ್ಲಿ ಬರೋದೇ ಇರ್ಬೋದು ಅಂತ ಹೇಳಿ ನಿಮಗೂ ಆಲ್ರೆಡಿ ಗೊತ್ತೈತಿ. ಸೊ ಹಾಗಾಗಿ ಆರ್ಥಿಕತೆಯ ಒಂದು ಸಹಾಯವನ್ನು ಪಡಿಬೇಕಾಗ್ತದೆ ಅಂತ ಹೇಳ್ಬೋದು. ಅದು ಯಾವುದೇ ಮೂಲಕ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಡಿವೆಂಚರ್ಸ್ ಆಗಿರ್ಬೋದು ಅಥವಾ ತಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಕೂಡ ಆಗಿರ್ಬೋದು, ಇಂತಹವುಗಳ ಒಂದು ಆರ್ಥಿಕ ಸಹಾಯವನ್ನು ಪಡಿಬೇಕಾಗ್ತದೆ. ಅದನ್ನು ಪಡೆದ ನಂತರ ಏನ್ರಿ ಅದೇ ಬಂಡವಾಳದಿಂದ ಯಂತ್ರೋಪಕರಣ ಮಷಿನ್ಸ್ ಮೀನ್ಸ್ ಕಚ್ಚಾ ಮಾಲು ಆಗಿರ್ಬೋದು ಅಥವಾ ಒಂದು ಉದ್ಯಮಕ್ಕೆ ಸಂಬಂಧಿಸಿದಂಥ ನಾವು ಉತ್ಪಾದಿಸುವಂಥ ಪ್ರಾಡಕ್ಟಿಗೆ ಸಂಬಂಧಿಸಿದಂಥ ಎಲ್ಲ ಒಂದು ಕಚ್ಚಾ ಸಾಮಗ್ರಿಗಳನ್ನ ಕೂಡ ತೆಗೆದುಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಮಾನವ ಸಂಪನ್ಮೂಲ ಯೋಜನೆ. ಇಲ್ಲಿ ಮಾನವ ಸಂಪನ್ಮೂಲ ಅಂದ್ರೆ ಆ ಉದ್ಯಮಕ್ಕೆ ಬೇಕಾಗಿರುವಂಥ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡುವುದು ಅಂದ್ರೆ ಏನ್ರಿ, ಅಲ್ಲಿರುವಂಥ ಒಂದು ಸಿಬ್ಬಂದಿ ವರ್ಗ ಯಾವ ಒಂದು ಅಧಿಕಾರಿಗಳನ್ನ ಇಡಬೇಕು ಅಥವಾ ಎಷ್ಟು ವ್ಯಕ್ತಿಗಳನ್ನ ನೇಮಕ ಮಾಡಬೇಕು, ಕೆಲಸಗಾರನ ನೇಮಕ ಮಾಡಬೇಕು, ಈ ಎಲ್ಲ ಯೋಜನೆಗಳನ್ನು ಕೂಡ ಏನ್ರಿ ಮಾನವ ಸಂಪನ್ಮೂಲ ಯೋಜನೆ ಹಂತದಲ್ಲಿ ನಾವು ನಿರ್ಧಾರ ಮಾಡಬೇಕಾಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ವಿದ್ಯುತ್ ಶಕ್ತಿಗಾಗಿ ಸರ್ಕಾರಿ ಪರವಾನಗಿ ಪಡೆಯುವುದು. ಕಾಮನ್ ನಿಮ್ಗೆ ಗೊತ್ತಿರೋ ಹಂಗೆ ಒಂದು ಸರ್ಕಾರಿ ಪರವಾನಗಿಯನ್ನು ಪಡೆಯುವುದು ಅಂದರೆ ಏನ್ರಿ, ಒಂದು ವಿದ್ಯುತ್ ಶಕ್ತಿಗಾಗಿ ಉದ್ಯಮಕ್ಕೆ ಎಷ್ಟು ಬೇಕು ಅನ್ನೋದು ನಿಮ್ಗೆ ಗೊತ್ತೈತೆ. ಯಾಕಂದ್ರೆ ಮಷಿನ್ಸ್ ಇರೋದು ಏನ್ರಿ ವಿದ್ಯುತ್ ಶಕ್ತಿಯ ಮೇಲೆ ಡಿಪೆಂಡ್ ಆಗ್ತಿರ್ತಾವೆ. ಸೊ ಹಾಗೆ ಡಿಪೆಂಡ್ ಆಗುವುದರಿಂದ ಒಂದು ಸರ್ಕಾರಿ ಪರವಾನಗಿ ಪಡೆಯುವುದು ಕೂಡ ಏನ್ರಿ ಒಂದು ಅವಶ್ಯಕವಾಗಿರ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಮಾರುಕಟ್ಟೆಯ ವ್ಯವಸ್ಥೆ. ಕಾಮನ್ ಆಗಿ ನಿಮ್ಗೆ ಗೊತ್ತಿರುವಾಗ ಆ ಉದ್ಯಮವನ್ನು ಪ್ರಾರಂಭಿಸಿದ ನಂತರ ಅದಕ್ಕೆ ಅದರದೇ ಆದಂಥ ಒಂದು ತಕ್ಕಂಥ ಒಂದು ಮಾರುಕಟ್ಟೆಯ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಯಾಕಂದ್ರೆ ನಾನು ಯಾವ ಮಾರ್ಕೆಟ್ನಲ್ಲಿ ಮಾಡಬೇಕು ಅಥವಾ ಒಂದು ಆ ಉತ್ಪಾದನೆಯ ಒಂದು ಬೆಲೆಗಳನ್ನು ಕೂಡ ಏನ್ರಿ ಯಾವ ರೀತಿ ನಿರ್ಧರಿಸಬೇಕು ಅನ್ನೋದು ಕೂಡ ನಾವು ಯೋಜನೆಯಲ್ಲಿ ಹಾಕೊಳ್ಬೇಕಾಗ್ತದೆ. ಲಾಸ್ಟ್ ಒನ್, ಇತರ ಪ್ರಾಧಿಕಾರದಿಂದ ಪ್ರಮಾಣ ಪತ್ರ ಪಡೆಯುವಿಕೆ. ಇಲ್ಲಿ ಇತರ ಪ್ರಾಧಿಕಾರ ಅಂದರೆ ಏನ್ರಿ, ಒಂದು ಉತ್ಪಾದನೆಯನ್ನು ಸ್ಥಾಪಿಸಿ ಸ್ಥಳ ಆಯ್ಕೆ ಮಾಡಿ ಸಾಮಗ್ರಿಗಳನ್ನ ಒಂದು ಕೊಂಡುಕೊಂಡು ಒಂದು ಆರ್ಥಿಕ ಸಹಾಯನ ಪಡೆದು ಅಥವಾ ಒಂದು ಸರ್ಕಾರದ ಪರವಾನಗಿ ಪಡೆದು ಏನು ಮಾಡ್ತಾರೆ, ಒಂದು ಪ್ರಾಧಿಕಾರ ಮೀನ್ಸ್ ಇಲ್ಲಿ ಏನ್ರಿ ಒಂದು ಪ್ರಮಾಣ ಪತ್ರವನ್ನು ನಾನು ಉದ್ಯಮವನ್ನು ಸ್ಥಾಪಿಸ್ತೀನಿ, ಅದು ಏನ್ರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಏನ್ರಿ ಪ್ರಾಧಿಕಾರದಿಂದ, ಅದು ರಾಜ್ಯ ಆಗಿರ್ಬೋದು ಜಿಲ್ಲಾ ಆಗಿರ್ಬೋದು, ನಾವು ಉದ್ಯಮವನ್ನು ಎಲ್ಲಿ ಸ್ಥಾಪಿಸ್ತಿರ್ತೀವಲ್ಲ ಅಲ್ಲಿಂದ ಒಂದು ಪ್ರಮಾಣ ಪತ್ರವನ್ನು ಪಡಿಬೇಕಾಗ್ತದೆ. ಇವೆಲ್ಲ ಏನ್ರಿ ಒಂದು ಸಾಹಸೋದ್ಯಮದ ಒಂದು ವಿವಿಧ ಹಂತಗಳು ಅಂತ ಹೇಳ್ಬೋದು. ಇವು ನಿಮ್ಗೆ 5 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಹಾಗೆ 5 ಮಾರ್ಕ್ಸಿಗೆ ಎದ್ರ ಪಾಯಿಂಟ್ಸ್ ಬರೆದು ಎಕ್ಸ್ಪ್ಲೇನ್ ಮಾಡಿರಿ, ಇಲ್ಲಾಂದ್ರೆ 15 ಮಾರ್ಕ್ಸಿಗೆ ಕೂಡ ಏನ್ರಿ ಕೇಳಿದ್ರು ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಒಂದು ಹಾಕೊಡ್ರಿ, ಸಣ್ಣ ಕೈಗಾರಿಕೋದ್ಯಮಗಳು ಅಥವಾ ಬಿಸ್ನೆಸ್. ಸಣ್ಣ ಕೈಗಾರಿಕೋದ್ಯಮಗಳು ಅಥವಾ ಬಿಸ್ನೆಸ್ ಅಂತ ಅನ್ಬೋದು ರೀ ನಾವು. ಅದಕ್ಕೆ ಏನು ಅನ್ಬೋದು ರೀ, ಒಂದು ಬಿಸ್ನೆಸ್ ಅಥವಾ ಉದ್ಯಮಕ್ಕೆ ಏನು ಅನ್ಬೋದು ರೀ, ಕಸಬು ಅನ್ಬೋದು, ವೃತ್ತಿ ಅನ್ಬೋದು, ಉದ್ಯೋಗ ಅನ್ಬೋದು, ವ್ಯವಹಾರ ಅನ್ಬೋದು ಮತ್ತು ವ್ಯಾಪಾರ ಅನ್ಬೋದು. ಇದರ ಎಲ್ಲದರ ಒಂದು ಅರ್ಥ ಏನ್ರಿ, ಉದ್ಯೋಗ ಅಂತ ಹೇಳ್ತೀವಿ ರೀ. ಹಾಗಾದ್ರೆ ಇಲ್ಲಿ ವ್ಯವಹಾರ ಅಂದರೆ ಏನು ನೋಡ್ರಿ, ವ್ಯವಹಾರ ಎಂದರೆ ಕಾರ್ಯನಿರತರಾಗಿರುವುದು ಎಂದರ್ಥ. ಅಂದರೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನ ನಿರ್ವಹಣೆಗೆ ಒಂದಲ್ಲ ಒಂದು ಉದ್ಯೋಗವನ್ನು ಮಾಡಿ ಅದರಿಂದ ಏನ್ರಿ ಒಂದು ಕೆಲಸವನ್ನು ಅಥವಾ ಒಂದು ಆರ್ಥಿಕತೆಯ ಒಂದು ಸಹಾಯವನ್ನು ಹಣ ಸಂಪಾದಿಸಿ ಜೀವನವನ್ನು ನಿರ್ವಹಣೆ ಮಾಡ್ತಾನೆ. ಇದಕ್ಕೆ ನಾವೇನಂತ ಕರಿತೀವಿ ರೀ, ವ್ಯವಹಾರ ಅಂತ ಹೇಳ್ತೀವಿ ರೀ. ಅಂದರೆ ವಸ್ತುಗಳನ್ನ ಉತ್ಪಾದಿಸಿ ಅವುಗಳನ್ನ ಏನ್ರಿ ಹೊಂದುವುದು, ಕೊಳ್ಳುವುದು, ಮಾರಾಟ ಮಾಡಿ ಅವುಗಳಿಂದ ಬರುವಂಥ ಒಂದು ಎಲ್ಲ ಚಟುವಟಿಕೆಗಳಿಗೆ ಹಣದ ಸಂಪಾದನೆಗೆ ನಾವೇನಂತ ಕರಿತೀವಿ ರೀ, ವ್ಯವಹಾರ ಅಂತ ಹೇಳ್ತೀವಿ ರೀ. ಅಂದರೆ ಇಲ್ಲಿ ವ್ಯವಹಾರ ಮೀನ್ಸ್ ಏನ್ರಿ, ಒಬ್ಬ ವ್ಯಕ್ತಿ ಕೆಲಸದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನಾವು ಜಸ್ಟ್ ಏನ್ರಿ ಕಸುಬು, ವೃತ್ತಿ, ಉದ್ಯೋಗ, ವ್ಯವಹಾರ ಅಥವಾ ವ್ಯಾಪಾರ ಅಂತ ಹೇಳ್ಬೋದು ಅಂತ ಅನ್ಬೋದು. ನೆಕ್ಸ್ಟ್ ಒಂದು ಹಾಕೊಡ್ರಿ, ವ್ಯವಹಾರದಲ್ಲಿನ ಪ್ರಕಾರಗಳು. ನೆಕ್ಸ್ಟ್ ಒನ್, ವ್ಯವಹಾರದಲ್ಲಿನ ಪ್ರಕಾರಗಳು. ವ್ಯವಹಾರದಲ್ಲಿನ ಪ್ರಕಾರಗಳು. ಇಲ್ಲಿ ವ್ಯವಹಾರ ಅಂದರೆ ಏನು ತಿಳ್ಕೊಂಡು ನಾವು ಯಾವುದೇ ಒಬ್ಬ ವ್ಯಕ್ತಿ ಏನ್ರಿ ಒಂದು ಕೆಲಸದಲ್ಲಿ ತೊಡಗಿಕೊಳ್ಳೋದಕ್ಕೆ ನಾವೇನಂದ್ರಿ ವ್ಯವಹಾರ ಅಂತ ಅನ್ಬೋದು. ಆ ವ್ಯವಹಾರದಲ್ಲಿ ಟೈಪ್ಸ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನೋಡ್ರಿ 2 ಟೈಪ್ಸ್ ಆಫ್ ಮಾಡಿದ್ದಾರೆ. ಫಸ್ಟ್ ಒನ್ ಇಲ್ರಿ ಕೈಗಾರಿಕಾ ಮತ್ತು ವಾಣಿಜ್ಯ ಅಂತ ಹೇಳ್ಬೋದು. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕೂಡ ಏನ್ರಿ ಇಂಡಸ್ಟ್ರಿ ಮತ್ತು ಕಾಮರ್ಸ್ ಅಂತ ಹೇಳಿ ಏನ್ರಿ 2 ಟೈಪ್ಸ್ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ವಾಣಿಜ್ಯ ಮತ್ತು ಒಂದು ಕೈಗಾರಿಕೆಗಳಂದರೆ ಏನಂತ ತಿಳ್ಕೋಣ. ಫಸ್ಟ್ ಒನ್ ಹಾಕ್ರಿ ವಾಣಿಜ್ಯ, ಕಾಮರ್ಸ್, ವಾಣಿಜ್ಯ ಕಾಮರ್ಸ್ ಅಂತ ಅನ್ಬೋದು.
ವಸ್ತುಗಳನ್ನು ಹಂಚುವುದು, ಬದಲಾಯಿಸುವುದು, ಒಂದಕ್ಕೆ ಇನ್ನೊಂದನ್ನು ತರುವುದು ಮತ್ತು ವಿವಿಧ ನಮೂನೆಯ ಸೇವೆಗಳನ್ನು ಇವುಗಳೆಲ್ಲವಕ್ಕೂ ನಾವು ಏನಂತ ಕರಿತೀವಿ ರೀ, ವಾಣಿಜ್ಯ ಅಂತ ಹೇಳ್ತೀವಿ ರೀ. ಅಂದರೆ ಇಲ್ಲಿ ವಾಣಿಜ್ಯ ಮೀನ್ಸ್ ಏನು ರೀ, ವಸ್ತುಗಳನ್ನ ಹಂಚುವುದು, ಬದಲಾಯಿಸುವುದು, ಒಂದಕ್ಕೆ ಇನ್ನೊಂದನ್ನು ತರುವುದು, ಇವುಗಳ ಎಲ್ಲವುಗಳನ್ನ ಯೋಜನೆಗಳನ್ನ ಹಾಕಿಕೊಳ್ತಾರಲ್ಲ ಅವದಕ್ಕೆ ನಾವು ಏನಂತ ಕರಿತೀವಿ, ಕಾಮರ್ಸ್, ವಾಣಿಜ್ಯ ಅಂತ ಹೇಳ್ತೀವಿ. ಅಂದರೆ ವಿವಿಧ ಹಂತಗಳನ್ನ, ವಿವಿಧ ತಾಂತ್ರಿಕತೆಗಳನ್ನ, ವಿವಿಧ ಹೊಸ ಹೊಸ ವಿಧಾನಗಳನ್ನ ಅಳವಡಿಸ್ಕೊಳ್ತೀವಲ್ಲ ಅದಕ್ಕೆ ನಾವು ಕಾಮರ್ಸ್, ವಾಣಿಜ್ಯ ಅಂತ ಹೇಳ್ತೀವಿ ರೀ. ಅದೇ ಥರನಾಗಿ ಇಲ್ಲಿ ಕೈಗಾರಿಕೆಗಳು, ಇಂಡಸ್ಟ್ರಿ ಅಂದರೆ ಇದರಲ್ಲಿ ವಸ್ತುಗಳನ್ನ ಉತ್ಪಾದಿಸುವುದರ ಜೊತೆಗೆ ವಿವಿಧ ಸೇವೆಗಳನ್ನ, ಅದು ಏನ್ರಿ ವ್ಯಕ್ತಿಗಳಿಗೆ ಸೌಲಭ್ಯಗಳನ್ನ ಒದಗಿಸುವುದಾಗಿರ್ಬೋದು, ಸಮಾಜಕ್ಕೆ ಒದಗಿಸುವುದಾಗಿರ್ಬೋದು, ಅಥವಾ ಮನುಷ್ಯರ ಬೇಡಿಕೆಗಳಿಗೆ ಒದಗಿಸಾಗಿರ್ಬೋದು. ನಾವು ವಾಣಿಜ್ಯಗಳನ್ನ ಏನ್ರಿ ಕಾಮರ್ಸ್ ಅಂದರೆ ಇಲ್ಲಿ ಏನಂದಿವ್ರಿ, ನಾವು ಒಂದು ವಸ್ತುಗಳನ್ನ ಹಂಚುವುದರ ಜೊತೆಗೆ ಹೊಸ ಹೊಸ ವಿಧಾನಗಳನ್ನ ಬಳಸ್ಕೊಳ್ಬೋದು ಅಂತ ಹೇಳ್ಬೋದು. ಆ ಏನು ತಾಂತ್ರಿಕತೆ ಹೊಸ ಹೊಸ ವಿಧಾನಗಳನ್ನ ತಂದಿರ್ತೈತಲ್ಲ ಅದನ್ನು ಜಾರಿಗೆ ತರೋದು ಯಾವುದು ರೀ, ಇಂಡಸ್ಟ್ರಿ, ಕೈಗಾರಿಕೆಗಳು ಅಂತ ಹೇಳ್ಬೋದು. ತಿಳಿತ್ರಿ ಇಲ್ಲಿ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಡಿಫ್ರೆನ್ಸ್. ಅಂದರೆ ಇಲ್ಲಿ ವಸ್ತುಗಳನ್ನ ಹಂಚುವುದು, ಬದಲಾಯಿಸುವುದು, ಒಂದಕ್ಕೆ ಇನ್ನೊಂದನ್ನು ತರುವುದು ಯಾವುದು ರೀ, ಕಾಮರ್ಸ್ ಅಂತ ಅನ್ಬೋದು, ವಾಣಿಜ್ಯ. ಅದೇ ಥರನಾಗಿ ಇಲ್ಲಿ ಕೈಗಾರಿಕೆಗಳು, ಇಂಡಸ್ಟ್ರಿ ಅಂದರೆ ಇಲ್ಲಿ ಹೊಸ ಹೊಸ ವಿವಿಧ ತಂದಂಥ ತಾಂತ್ರಿಕತೆಗಳನ್ನ ಬಳಸಿ, ಅದು ಏನ್ರಿ ಅವುಗಳ ಉದ್ದೇಶ ಏನಾಗಿರ್ತೈತೆ ರೀ, ಇಲ್ಲಿ ಕೈಗಾರಿಕೆ ಮನುಷ್ಯರ ಬೇಡಿಕೆಗಳನ್ನು ಈಡೇರಿಸುವುದು ಅಥವಾ ವಿವಿಧ ಸೇವೆಗಳನ್ನ ಮಾಡೋದು ಯಾವುದ್ರ ಈ ಕೈಗಾರಿಕೆಗಳ ಉದ್ದೇಶ ಆಗಿರ್ತದ ಅಂತ ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ನಾವು ಕೈಗಾರಿಕೆ ಒಂದು ಮೀನಿಂಗನ್ನು ನೋಡಿದ್ವಿ ಅಂದ್ರೆ, ಕೈಗಾರಿಕೆ ಎಂದರೇನು ರೀ, ಕಚ್ಚಾ ವಸ್ತುಗಳನ್ನ ಉತ್ತಮ ವಸ್ತುಗಳನ್ನಾಗಿ ಮನುಷ್ಯ ತನ್ನ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಪರಿವರ್ತಿಸುವುದಾಗಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಕೈಗಾರಿಕೆ ಅಂತ ಇನ್ನೊಂದು ರೀತಿಯಲ್ಲಿ ನೋಡಿದಾಗ ಆ ಏನು ಹಾಕಿಕೊಂಡಿರುವಂಥ ಒಂದು ಯೋಜನೆ ಇರುತ್ತಲ್ಲ ಆ ಯೋಜನೆ ಏನ್ರಿ, ಕಚ್ಚಾ ವಸ್ತುಗಳನ್ನ ಉತ್ತಮ ವಸ್ತುಗಳಾಗಿ ಮನುಷ್ಯ ತನ್ನ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಪರಿವರ್ತನೆ ಮಾಡೋದು, ಅದು ಯಾವುದೋ ಒಂದು ಗ್ರಾಹಕರ ಬೇಡಿಕೆಗಳನ್ನು ಪರಿವರ್ತಿಸೋದಕ್ಕೆ ನಾವೇನಂತ ಕರಿತೀವಿ ರೀ, ಕೈಗಾರಿಕಾ, ಇಂಡಸ್ಟ್ರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಹಾಕ್ರಿ, ಉದ್ಯಮಗಳ ಪ್ರಕಾರಗಳು. ಇಂಡಸ್ಟ್ರಿ ಅನ್ಬೋದು, ವ್ಯವಹಾರ ಅನ್ಬೋದು, ಅಥವಾ ಒಂದು ವ್ಯಾಪಾರಿ ಕೂಡ ಅನ್ಬೋದು. ಕಸುಬು, ವೃತ್ತಿ ಅಥವಾ ಉದ್ಯೋಗ, ವ್ಯವಹಾರ, ವ್ಯಾಪಾರಿ ಇವೆಲ್ಲ ಏನ್ರಿ ಒಂದೇ ಮೀನಿಂಗ್. ಸೊ ಹಾಗೆ ನೆಕ್ಸ್ಟ್ ಒನ್ ಉದ್ಯಮಗಳ ಪ್ರಕಾರಗಳು, ಅಥವಾ ಇನ್ನೊಂದು ಏನು ಕೇಳ್ಬೋದು ರೀ ನಿಮ್ಗೆ, ಕೈಗಾರಿಕೆಗಳ ಪ್ರಕಾರಗಳು ಅಂತ ಕೂಡ ಕೇಳ್ಬೋದು. ಕೈಗಾರಿಕೆಗಳ ಪ್ರಕಾರಗಳು ಅಥವಾ ಉದ್ಯಮ ಅಥವಾ ಒಂದು ವ್ಯವಹಾರ. ಕ್ಲಾಸಿಫಿಕೇಷನ್ ಆಫ್ ಇಂಡಸ್ಟ್ರೀಸ್ ಆರ್ ಟೈಪ್ಸ್ ಆಫ್ ಬಿಸ್ನೆಸ್. ನಿಮ್ಗೆ 2 ಟೈಪ್ಸ್ ಕೇಳ್ತಾರೆ, ಟೈಪ್ಸ್ ಆಫ್ ಬಿಸ್ನೆಸ್ ಅಂತ ಕೇಳ್ಬೋದು ಅಥವಾ ಒಂದು ಕ್ಲಾಸಿಫಿಕೇಷನ್ ಆಫ್ ಇಂಡಸ್ಟ್ರೀಸ್ ಅಂತ ಕೇಳ್ಬೋದು. 15 ಮಾರ್ಕ್ಸ್ ಕ್ವಶನ್ ನೋಡ್ರಿ ಇದು. 15 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳ್ತಾರೆ. ಚಾರ್ಟ್ ಹಾಕೊಡ್ರಿ, ಇದನ್ನು ಚಾರ್ಟ್ ಬರ್ಕೊಡ್ರಿ. ನಿಮ್ಮಿದ್ರೊಳಗೆ ಉದ್ಯಮಗಳ ಪ್ರಕಾರ ಒಳಗೆ 3 ಟೈಪ್ಸ್ ರೀ. ಫಸ್ಟ್ ಒನ್ ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು, ದೊಡ್ಡ ಪ್ರಮಾಣದ ಕೈಗಾರಿಕೆಗಳು. ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ದೊಡ್ಡ ಪ್ರಮಾಣದ ಕೈಗಾರಿಕೆಗಳು, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು. ಇಲ್ಲಿ ನಾವು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಮತ್ತು 3 ವಿಧವಾಗಿ ವಿಂಗಡಣೆ ಮಾಡಲಾಗ್ತದೆ. ಅದರೊಳಗೆ ಗ್ರಾಮೀಣ ಮತ್ತು ಗೃಹ ಕೈಗಾರಿಕೆಗಳು, ಗ್ರಾಮೀಣ ಮತ್ತು ಗೃಹ ಕೈಗಾರಿಕೆಗಳು. ನೆಕ್ಸ್ಟ್ ಒನ್ ಪೂರಕ ಕೈಗಾರಿಕೆಗಳು. ನೆಕ್ಸ್ಟ್ ಒನ್ ಅತಿ ಚಿಕ್ಕ ಕೈಗಾರಿಕೆಗಳು ಅಥವಾ ಉದ್ದಿಮೆಗಳು ಅಥವಾ ವ್ಯವಹಾರಗಳು. ಸಣ್ಣ ಪ್ರಮಾಣದ ಕೈಗಾರಿಕೆಗಳೊಳಗೆ ಗ್ರಾಮೀಣ ಮತ್ತು ಗೃಹ ಕೈಗಾರಿಕೆಗಳು, ಪೂರಕ ಕೈಗಾರಿಕೆಗಳು, ಅತಿ ಚಿಕ್ಕ ಕೈಗಾರಿಕೆಗಳು. ಅದರೊಳಗೆ ನಾವು ಡಿಟೇಲಾಗಿ ಸಣ್ಣ ಪ್ರಮಾಣದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯನ್ನು ನಾವು ಡಿಟೇಲಾಗಿ ಮುಂದೆ ನೋಡ್ತೀವಿ. ಸೊ ಹಾಗಾಗಿ ಇಲ್ಲಿ ದೊಡ್ಡ ಪ್ರಮಾಣದ ಮತ್ತು ಮಧ್ಯಮ ಪ್ರಮಾಣದ ಮೀನಿಂಗನ್ನು ಬರ್ಕೊಡ್ರಿ. ದೊಡ್ಡ ಪ್ರಮಾಣದ ಉದ್ದಿಮೆಗಳು ಅಂತ ಹಾಕ್ರಿ ಕೆಳಗಡೆ. ದೊಡ್ಡ ಪ್ರಮಾಣದ ಉದ್ದಿಮೆಗಳು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಇಲ್ಲಿ ನೋಡ್ರಿ, ಈ ದೊಡ್ಡ ಪ್ರಮಾಣದ ಉದ್ದಿಮೆಗಳು ಏನ್ರಿ, ಅವುಗಳ ಹೂಡಿರುವಂಥ ಬಂಡವಾಳವು ಎಷ್ಟಿರ್ಬೇಕು ರೀ, 5 ಕೋಟಿ ರುಗಳಿಗಿಂತ ಹೆಚ್ಚು ಇದ್ದರೆ ಅಂತಹ ಉದ್ದಿಮೆಗಳಿಗೆ ನಾವು ಏನಂತ ಕರಿತೀವಿ ರೀ, ದೊಡ್ಡ ಪ್ರಮಾಣದ ಉದ್ದಿಮೆಗಳು ಅಥವಾ ವ್ಯವಹಾರಗಳು ಅಥವಾ ಕೈಗಾರಿಕೆಗಳು ಅಂತ ಹೇಳ್ಬೋದು. ಅಂದರೆ ಇಲ್ಲಿ ತಾವು ಹಾಕುವಂಥ ಒಂದು ಉತ್ಪಾದನೆ ಆಗಿರ್ಬೋದು ಅಥವಾ ತಾವು ಹಾಕುವಂಥ ಒಂದು ಬಂಡವಾಳ ಅಥವಾ ಹಣ ಅಥವಾ ಒಂದು ಷೇರುಗಳ ಸಾಲಪತ್ರಗಳ ರೂಪದಲ್ಲಿ ಅಥವಾ ದೊಡ್ಡ ದೊಡ್ಡ ಯಂತ್ರಗಳ ರೂಪದಲ್ಲಿ ತಾವು ಹಾಕುವಂಥ ಬಂಡವಾಳ ಎಷ್ಟು ಇರ್ಬೇಕು ರೀ, 5 ಕೋಟಿ ರುಗಳಿಗಿಂತ ಹೆಚ್ಚು ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ ರೀ, ದೊಡ್ಡ ಪ್ರಮಾಣದ ಉದ್ಯಮಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಮಧ್ಯಮ ಪ್ರಮಾಣದ ಉದ್ಯಮಿಗಳು, ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್. ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಇದು ನೋಡ್ರಿ, ಈ ಉದ್ದಿಮೆ ಕಟ್ಟಡ ಮತ್ತು ಯಂತ್ರೋಪಕರಣಗಳ ಒಟ್ಟು ಬಂಡವಾಳ ಎಷ್ಟಿರ್ಬೇಕು ರೀ, 5 ಕೋಟಿ ರುಗಳಿಗಿಂತ ಒಳಗೆ ಇದ್ದರೆ ಅಂತಹ ಕೈಗಾರಿಕೆಗಳನ್ನ ನಾವು ಏನಂತ ಕರಿತೀವಿ ರೀ,
ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಅಂತ ಹೇಳ್ತೀವಿ ರೀ. ಅಂದರೆ ಇಲ್ಲಿ ಹಾಕುವಂಥ ಬಂಡವಾಳ ಎಷ್ಟಿರಬೇಕು? 5 ಕೋಟಿ ರುಗಳಿಗಿಂತ 5 ಕೋಟಿ ರುಗಳಿಗಿಂತ ಮೇಲ್ಪಟ್ಟಿದ್ರೆ ಅದಕ್ಕೆ ಲಾರ್ಜ್ ಸ್ಕೇಲ್ ಅಂತೀವಿ. ಅದೇ 5 ಕೋಟಿಗಳಿಗಿಂತ ಕೆಳಗಡೆ ಇದ್ರೆ ಮೀಡಿಯಮ್ ಸ್ಕೇಲ್ ಅಂತೀವಿ ರೀ. ನೆಕ್ಸ್ಟ್ ಒನ್ ಸಣ್ಣ ಪ್ರಮಾಣದ ಕೈಗಾರಿಕೆಗಳು. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದು ನೋಡ್ರಿ, ಕಟ್ಟಡ ಮತ್ತು ಯಂತ್ರೋಪಕರಣಗಳ ಮೇಲಿನ ಒಟ್ಟು ಬಂಡವಾಳ 1 ಕೋಟಿ ರುಗಳಿಗಿಂತ ಕಡಿಮೆ ಇದ್ದರೆ ಅವುಗಳಿಗೆ ನಾವು ಏನಂತ ಕರಿತೀವಿ ರೀ? ಸಣ್ಣ ಕೈಗಾರಿಕೆಗಳು, ಸಣ್ಣ ವ್ಯವಹಾರಗಳು ಅಥವಾ ಸಣ್ಣ ಉದ್ಯಮಗಳು ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಇವುಗಳ ಅಮೌಂಟ್ ಎಷ್ಟಿರಬೇಕು ರೀ? 1 ಕೋಟಿ ರುಗಳಿಗಿಂತ ಕಡಿಮೆ ಇದ್ದರೆ ಅವರು ಯಂತ್ರೋಪಕರಣಗಳ ಅಥವಾ ಬಂಡವಾಳ ಹಾಕುವಂಥ ಒಂದು ಅಮೌಂಟ್ ಎಷ್ಟಿರಬೇಕು? 1 ಕೋಟಿಗಳ ರುಗಳಿಗಿಂತ ಕಡಿಮೆ. ಅದಕ್ಕೆ ನಾವೇನಂತ ಕರಿತೀವಿ ರೀ? ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ಇವೆಲ್ಲ ಏನ್ರಿ? ಉದ್ಯಮಗಳ ಪ್ರಕಾರಗಳು, ಕೈಗಾರಿಕೆಗಳ ಪ್ರಕಾರಗಳು, ಟೈಪ್ಸ್ ಆಫ್ ಬಿಸ್ನೆಸ್ ಅನ್ಬೋದು ಅಥವಾ ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರೀಸ್ ಅಂತ ಅನ್ಬೋದು. ನಾವಿಲ್ಲಿ ಏನು ಮಾಡಿದ್ದೀವಿ? ಜಸ್ಟ್ ಮೀನಿಂಗನ್ನು, ಅರ್ಥವನ್ನು ತಿಳ್ಕೊಂಡೀವಿ. ನೆಕ್ಸ್ಟ್ ನಾವಿಲ್ಲಿ ಏನು ತಿಳ್ಕೊತೀವಿ? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೇನ್ರಿ ಪೂರ್ಣವಾದ ಡೀಟೇಲ್ಸನ್ನು ಮುಂದೆ ನೋಡೋಣ. ಅದಕ್ಕಿಂತ ಮುಂಚೆ ಏನು ಹಾಕೋರಿ? ಸಣ್ಣ ಡಿಫ್ರೆನ್ಸಸ್, ಸಣ್ಣ ಮತ್ತು ಮಧ್ಯಮ ಹಾಗೂ ದೊಡ್ಡ ಕೈಗಾರಿಕೆಗಳ ನಡುವಿನ ವ್ಯತ್ಯಾಸಗಳನ್ನ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ದೊಡ್ಡ ಕೈಗಾರಿಕೆಗಳ ನಡುವಿನ ವ್ಯತ್ಯಾಸಗಳು. ಇದು ಕೂಡ ನಿಮಗೇನು ಕೇಳ್ಬೋದು? 5 ಮಾರ್ಕ್ಸಿಗೆ ಕೇಳ್ಬೋದು ರೀ. 5 ಮಾರ್ಕ್ಸಿಗೆ ಕೇಳ್ಬೋದು. ಬರ್ಕೊಡ್ರಿ, ಕಾಲಮ್ ಹಾಕಿ ಬರ್ಕೊಡ್ರಿ. ಫಸ್ಟ್ ಒನ್ ಅಂಶಗಳು ಸಣ್ಣ ಕೈಗಾರಿಕೆಗಳು, ಮಧ್ಯಮ ಮತ್ತು ದೊಡ್ಡ ಕೈಗಾರಿಕೆಗಳು. ಅಂಶಗಳು ಸಣ್ಣ ಕೈಗಾರಿಕೆಗಳು ಮತ್ತು ಮಧ್ಯಮ ಮತ್ತು ದೊಡ್ಡ ಕೈಗಾರಿಕೆಗಳು. ಕಾಲಮ್ ಹಾಕ್ರಿ. ಫಸ್ಟ್ ಒನ್ ಕಾರ್ಯನಿರ್ವಹಿಸುವ ಪ್ರದೇಶ. ಫಸ್ಟ್ ಒನ್ ಕಾರ್ಯನಿರ್ವಹಿಸುವ ಪ್ರದೇಶ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಏನ್ರಿ? ಸಣ್ಣ ಕೈಗಾರಿಕೆಗಳು ಎಲ್ಲಿ ವಿವರಿಸ್ತಾವೆ? ಸ್ಥಳೀಯ ಪ್ರದೇಶದಲ್ಲಿ ಸಣ್ಣ ಕೈಗಾರಿಕೆಗಳು ಇದ್ರೆ, ಮಧ್ಯಮ ಮತ್ತು ದೊಡ್ಡ ಕೈಗಾರಿಕೆಗಳು ಎಲ್ಲಿರ್ತಾವೆ? ಹೆಚ್ಚು ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತವೆ. ಅಂದ್ರೆ ಏನ್ರಿ? ಸಣ್ಣ ಕೈಗಾರಿಕೆಗಳು ಹೆಚ್ಚಾಗಿ ಕಂಡು ಬರುವುದೇನ್ರಿ? ಸ್ಥಳೀಯಲ್ಲಿ ಕಂಡು ಬರ್ತಾವೆ. ಬಟ್ ಹೆಚ್ಚು ಪ್ರದೇಶಗಳಲ್ಲಿ ಯಾವ ಕಂಡು ಬರ್ತಾವೆ? ಮಧ್ಯಮ ಮತ್ತು ದೊಡ್ಡ ಕೈಗಾರಿಕೆಗಳು. ಸೆಕೆಂಡ್ ಒನ್ ನಮೂನೆ. ಸೆಕೆಂಡ್ ಒನ್ ನಮೂನೆ. ಸಾಮಾನ್ಯವಾಗಿ ಇವು ವೈಯಕ್ತಿಕ ಉದ್ಯಮಗಳಾಗಿರ್ತವೆ. ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಏನ್ರಿ? ವೈಯಕ್ತಿಕ ಉದ್ಯಮಿಗಳಾಗಿರ್ತಾವೆ. ಬಟ್ ಲಾರ್ಜ್ ಆ್ಯಂಡ್ ಮೀಡಿಯಮ್ ಏನಿರ್ತಾವ್ರಿ ಇವ ವೈಯಕ್ತಿಕ ಆಗಿರುವುದಿಲ್ಲ. ಯಾಕಂದ್ರೆ ಮಧ್ಯಮ ಮತ್ತು ದೊಡ್ಡ ಕೈಗಾರಿಕೆಗಳು ಏನ್ರಿ? ಹಲವಾರು ವ್ಯಕ್ತಿಗಳ ಕೂಡಿ ಬಂಡವಾಳವನ್ನು ಹೂಡಿ ಕೆಲಸವನ್ನು ಮಾಡುವುದರಿಂದ ಅಲ್ಲಿ ವೈಯಕ್ತಿಕವಾಗಿರುವುದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಯಾವ ರೀತಿಯದು? ಪಾಯಿಂಟ್ಸ್. ನೆಕ್ಸ್ಟ್ ಥರ್ಡ್ ಒನ್ ಯಾವ ರೀತಿಯದು? ಅದರದ್ದೇನ್ರಿ? ಹೆಚ್ಚು ಮಾನವ ಬಲದ ಮೇಲೆ ಅವಲಂಬಿತವಾಗಿರ್ತದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಏನ್ರಿ? ತಾನೇ ಒಬ್ಬನೇ ಇರುವುದರಿಂದ ಏನ್ರಿ? ಅವನ ಬಲದ ಮೇಲೆ ಏನ್ರಿ? ಅವಲಂಬಿತವಾಗಿರ್ತದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಲಾರ್ಜ್ ಸ್ಕೇಲ್ ಮತ್ತು ಮೀಡಿಯಮ್ ಏನಿರ್ತಾವ್ರಿ ಇದು ಹೆಚ್ಚು ಬಂಡವಾಳದ ಮೇಲೆ ಅವಲಂಬಿತವಾಗಿರುತ್ತದೆ. ಅದು ಮಾನವ ಬಲದ ಮೇಲೆ ಅವಲಂಬಿತವಾದ್ರೆ ಬಂಡವಾಳ ನಾವು ಯಾವ ರೀತಿ ತೊಡಗಿಸ್ತೀವಲ್ಲ ಆ ರೀತಿ ಏನ್ರಿ ಈ ಲಾರ್ಜ್ ಸ್ಕೇಲ್ ಮತ್ತು ಮೀಡಿಯಮ್ ಸ್ಕೇಲ್ ಏನ್ರಿ ಉದ್ಯಮಿಗಳು ಬೆಳಿತಾವ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಮಾಲೀಕತ್ವ. ನೆಕ್ಸ್ಟ್ ಪಾಯಿಂಟ್ ಯಾವುದ್ರಿ? ಮಾಲೀಕತ್ವ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಳಗೆ ಸಾಮಾನ್ಯವಾಗಿ ಒಬ್ಬನೇ ಮಾಲೀಕನಿರುತ್ತಾನೆ. ಸಾಮಾನ್ಯವಾಗಿ ಒಬ್ಬನೇ ಮಾಲೀಕನಾಗಿರುತ್ತಾನೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನ್ರಿ ಪಾಲುದಾರಿಕೆ ಕೂಡ ಏನ್ರಿ ಅವ್ನು ತೆಗೆದುಕೊಳ್ಬೋದು. ಬಟ್ ಇಲ್ಲಿ ದೊಡ್ಡ ಮತ್ತು ಮಧ್ಯಮದಲ್ಲಿ ಏನು ಮಾಡ್ತಾರೆ? ಮಾಲೀಕರು ಷೇರುದಾರರೇ. ಮೀನ್ಸ್ ಲಾರ್ಜ್ ಸ್ಕೇಲ್ ಮತ್ತು ದೊಡ್ಡ ಪ್ರಮಾಣದಲ್ಲಿ ಏನು ಉದ್ಯಮಗಳು ಇರ್ತಾವಲ್ಲ ಅವ್ರಿಗೆ ನಾವು ಯಾರು ಷೇರುದಾರರು ಇರ್ತಾರಲ್ಲ ಅವರೇ ಏನಾಗಿರ್ತಾರೆ? ಮಾಲೀಕರಾಗಿರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಆಡಳಿತ ನಿರ್ವಹಣೆ. ಆಡಳಿತ ನಿರ್ವಹಣೆ ನೋಡ್ರಿ, ಇಲ್ಲಿ ಆಡಳಿತ ನಿರ್ವಹಣೆಯನ್ನು ಯಾರು ಮಾಡ್ತಾರೆ? ಸ್ವತಂತ್ರವಾದ ಮ್ಯಾನೇಜ್ಮೆಂಟ್ ಇರುತ್ತದೆ. ಅಂದರೆ ಏನ್ರಿ? ಮಾಲೀಕನೂ ಅವನಾಗಿರ್ತಾನೆ, ಕೆಲಸಗಾರನೂ ಆಗಿರ್ತಾನೆ. ಇದಕ್ಕೆ ಉದಾಹರಣೆ ಅಂತಂದ್ರೆ ನಾವು ಏನು ಅನ್ಬೋದು ರೀ? ಏಕ ವ್ಯಕ್ತಿ ಒಡೆತನ ಸಂಸ್ಥೆ ಅಂತ ಅನ್ಬೋದು. ಅಂಥ ಒಡೆತನ ಸಂಸ್ಥೆಯಲ್ಲಿ ಅದರ ಆಡಳಿತ ನಿರ್ವಹಣೆ ಕೂಡ ಏನ್ರಿ ಅವನೇ ಮಾಡ್ತಿರ್ತಾನೆ. ಬಟ್ ಇಲ್ಲಿ ಲಾರ್ಜ್ ಸ್ಕೇಲ್ ಮತ್ತು ಮೀಡಿಯಮ್ ಸ್ಕೇಲ್ನಲ್ಲಿ ಏನು ಮಾಡ್ತಿರ್ತಾರೆ? ಮಾಲೀಕರು, ಷೇರುದಾರರು, ಉದ್ಯಮವನ್ನು ನಡೆಸುವವರು ಕೂಡ ಏನ್ರಿ ಡೈರೆಕ್ಟರ್ಸ್ ಕೂಡ ಏನಾಗಿರ್ತಾರೆ? ತಮ್ಮ ಆಡಳಿತ ನಿರ್ವಹಣೆಯನ್ನು ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಸಂಘಟನೆ. ವೈಯಕ್ತಿಕ ಮಾಲೀಕತ್ವ ಅಥವಾ ಪಾಲುದಾರಿಕೆಯ ಸಂಸ್ಥೆ. ಇಲ್ಲಿ ವೈಯಕ್ತಿಕ ಸಂಘಟನೆ ಮೀನ್ಸ್ ಅವನೇ ವ್ಯಕ್ತಿ ಇರುವುದರಿಂದ ಎಲ್ಲವನ್ನ ತಾನು ನೋಡ್ಕೋತಿರ್ತಾನೆ. ಬಟ್ ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಹಲವಾರು ವ್ಯಕ್ತಿಗಳು ಕೂಡ ಏನು ಮಾಡ್ತಿರ್ತಾರೆ? ಸಂಘಟನೆಯನ್ನು ಕಟ್ತಿರ್ತಾರೆ, ಸಂಘಟನೆಯನ್ನು ನಿರ್ಮಿಸ್ತಿರ್ತಾರೆ. ನೆಕ್ಸ್ಟ್ ಒನ್ ವಿಸ್ತರಿಸಲು ಇರುವ ಅವಕಾಶ. ವಿಸ್ತರಿಸಲು ಇರುವ ಅವಕಾಶ ಅಂತ ಹೇಳ್ಬೋದು. ಇಲ್ಲೇನ್ರಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಥಳೀಯವಾಗಿರುವುದರಿಂದ ಅವುಗಳ ಒಂದು ಅವಧಿ ಏನಾಗಿರ್ತದೆ? ಸೀಮಿತವಾಗಿರ್ತದೆ ಅಂತ ಹೇಳ್ಬೋದು. ಬಟ್ ಈ ದೊಡ್ಡ ಮತ್ತು ಮೀಡಿಯಮ್ ಸ್ಕೇಲ್ ಏನಿರ್ತಾವ್ರಿ ಹೆಚ್ಚು ಅವಕಾಶಗಳನ್ನ ಹೊಂದಬಹುದು ಅಂತ ಹೇಳ್ಬೋದು.
ನೆಕ್ಸ್ಟ್ ಒನ್ ಉದ್ದೇಶ. ನೆಕ್ಸ್ಟ್ ಪಾಯಿಂಟ್ ಯಾವುದ್ರಿ? ಆಬ್ಜೆಕ್ಟ್, ಉದ್ದೇಶ ಅಂತ ಅನ್ಬೋದು. ಈ ಸ್ಮಾಲ್ ಸ್ಕೇಲ್ ಏನ್ರಿ ಸಣ್ಣ ಕೈಗಾರಿಕಾ ಉದ್ಯಮಗಳು ಏನ್ರಿ ಸ್ಥಳೀಯ ಜನರ ಅವಶ್ಯಕತೆಗಳನ್ನು ಪೂರೈಸುವುದು. ಅಂದರೆ ಇಲ್ಲಿ ಸ್ಥಳೀಯಲೇ ಏನ್ರಿ ಹೆಚ್ಚಾಗಿ ಕಂಡು ಬರುವುದರಿಂದ ಅವರು ಸ್ಥಳೀಯ ಗ್ರಾಹಕರನ್ನ ಆಕರ್ಷಣೆ ಅಥವಾ ಅವಶ್ಯಕತೆ ಅಥವಾ ಬೇಡಿಕೆಗಳನ್ನ ಏನು ಮಾಡ್ತಿರ್ತಾರೆ ಪೂರೈಸುವ ಒಂದು ಉದ್ದೇಶವನ್ನು ಹೊಂದಿರ್ತಾವ ಅಂತ ಹೇಳ್ಬೋದು. ಬಟ್ ಇಲ್ಲಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಮತ್ತು ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಅವ್ರು ಏನ್ರಿ ಮಾರುಕಟ್ಟೆಯ ಮೇಲೆ ಅವಲಂಬಿತವಾಗಿರ್ತಾವ. ಅಂದರೆ ಏನ್ರಿ ಒಂದು ಸ್ಥಳದಿಂದ ಸ್ಥಳಕ್ಕೆ ಇರುವುದರಿಂದ ಅಲ್ಲಿಯ ಮಾರ್ಕೆಟು ಒಂದು ತಾಲೂಕು ಜಿಲ್ಲಾದಿಂದ ಜಿಲ್ಲಾಕ್ಕೆ ಏನ್ರಿ ಮಾರ್ಕೆಟ್ಗಳು ಚೇಂಜಸ್ ಇರುವುದರಿಂದ ಅಲ್ಲಿ ಏನಿರ್ತಾವ ಒಂದು ಮಾರುಕಟ್ಟೆಯ ಮೇಲೆ ಡಿಪೆಂಡ್ ಆಗಿರ್ತಾವ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಉತ್ಪಾದನಾ ಅವಧಿ. ಉತ್ಪಾದನಾ ಅವಧಿ ಅಂದರೆ ಇಲ್ಲಿ ಸಣ್ಣ ಕೈಗಾರಿಕೆ ಇರುವುದರಿಂದ ಅದರ ಅವಧಿ ಏನಾಗಿರ್ತದೆ ರೀ ಕಡಿಮೆ ಆಗಿರ್ತದೆ. ಬಟ್ ಇಲ್ಲಿ ದೊಡ್ಡ ಮತ್ತು ಮಧ್ಯಮ ಉದ್ಯಮಾವಧಿ ಕೈಗಾರಿಕೆಗಳು ಇರುವುದರಿಂದ ಅವಧಿ ಏನಾಗಿರ್ಬೇಕಾಗ್ತದೆ ಹೆಚ್ಚಾಗಬೇಕಾಗ್ತದೆ. ಅದೇ ಥರನಾಗಿ ಕಾರ್ಮಿಕರ ನಮೂನೆ. ಇಲ್ಲಿ ಅಸಂಘಟಿತರ ಯಾಕಿರುವುದರಿಂದ ಏನ್ರಿ ಅಲ್ಲಿ ಹಾಕುವಂಥ ಬಂಡವಾಳನೂ ಕಡಿಮೆ ಇರುತ್ತದೆ ಮತ್ತೇನ್ರಿ ಅಲ್ಲಿ ಕೆಲಸಗಾರನು ಅವನೇ ಆಗಿರ್ತಾನೆ, ಮಾಲಕನು ಅವನೇ ಆಗಿರ್ತಾನೆ. ಸೊ ಅಲ್ಲಿ ಅಸಂಘಟಿತರ. ಬಟ್ ಇಲ್ಲಿ ಸಂಘಟನೆ ಏನ್ರಿ ಹಲವಾರು ವ್ಯಕ್ತಿಗಳು ಜಾಯಿಂಟ್ ಸ್ಟಾಕ್ ಕಂಪನಿ ನಾವು ಉದಾಹರಣೆಯಾಗಿ ನೋಡಿದ್ದೀವಿ. ಸೊ ಹಾಗಾಗಿ ಅಲ್ಲಿ ಏನಿರ್ತದೆ ಒಂದು ಸಂಘಟನೆಯ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ಬೋದು. ಇವೆಲ್ಲ ಏನ್ರಿ ಒಂದು ಈ ಸಣ್ಣ ಕೈಗಾರಿಕೆಗಳು ಮತ್ತು ಮಧ್ಯಮ ಮತ್ತು ದೊಡ್ಡ ಕೈಗಾರಿಕೆಗಳ ವ್ಯತ್ಯಾಸಗಳು 5 ಮಾರ್ಕ್ಸಿಗೆ ಅಥವಾ 15 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿವರೆಗೆ ನಾವು ಜಸ್ಟ್ ಏನು ನೋಡಿದ್ದೀವಿ ರೀ ಜಸ್ಟ್ ಅದರ ಉದ್ಯಮಗಳ ಪ್ರಕಾರ ಒಳಗೆ ಸಣ್ಣ ಪ್ರಮಾಣ, ಮಧ್ಯಮ ಪ್ರಮಾಣ ಮತ್ತು ದೊಡ್ಡ ಪ್ರಮಾಣದ ಒಂದು ಕೈಗಾರಿಕೆಗಳ ಮೀನಿಂಗನ್ನು ತಿಳ್ಕೊಂಡ್ವು. ಆದರೆ ಇಲ್ಲಿ ಸಣ್ಣ ಕೈಗಾರಿಕೆಗಳು ಅಂತ ಏನು ಮಾಡ್ತಾರೆ ನಮಗೆ ಅದರದೇ ಆದಂಥ ಒಂದು ಟೈಪ್ಸನ್ನು ಏನ್ರಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಅಂದರೆ ಸಣ್ಣ ಪ್ರಮಾಣ ಅಂದರೆ ಏನು ಅದರ ಮೀನಿಂಗನ್ನು ತಿಳ್ಕೊಂಡಿವಿ. 1 ಕೋಟಿ ರೂಗಳಿಗಿಂತ ಕಡಿಮೆ ಬಂಡವಾಳ ಹೊಂದಿದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ರೀ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ರೀ. ಅದರದೇ ಆದಂಥ ಅದರ ಟೈಪ್ಸ್ ಆಗಿರ್ಬೋದು, ಅದರ ಲಕ್ಷಣಗಳು ಆಗಿರ್ಬೋದು ಅಥವಾ ಅದರ ಉದ್ದೇಶಗಳನ್ನು ಕೂಡ ಅದರಲ್ಲಿ ಬರುವಂಥ ಒಂದು ನಿಯೋಗಗಳು ಕೂಡ ಏನ್ರಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಥ್ಯಾಂಕ್ ಯು. ನೋಟ್ಸ್ ಬರ್ಕೊಡ್ರಿ ಎಲ್ಲರೂ.